ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫುಡ್ ವಿತ್ ರಾಜಿ. ಸೊ ನಾನು ತುಂಬಾ ಸಿಂಪಲ್ ಆಗಿ ಮುಸ್ಲಿಂ ಸ್ಟೈಲ್ ಮಾಡುವಂತಹ ಮಟನ್ ದಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಾನು ತಗೊಂಡಿರೋ ಅಳತೆ ಬಂದು 1 kg ಮಟನ್ ಹಾಗೂ 1 kg ರೈಸ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ಕುಕ್ಕರ್ ಅಲ್ಲಿ ಒಂದು 8ರಿಂದ 12 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ. ಸೊ ನಂತರ ನಾನು ಅದಕ್ಕೆ ಗರಂ ಮಸಾಲ ಐಟಮ್ ಆಡ್ ಮಾಡ್ತಾ ಇದ್ದೀನಿ. ಸೊ ಗರಂ ಮಸಾಲ ಐಟಮ್ ಅಂತ ಅಂದ್ರೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ತಗೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾನು ಮಟನ್ ಅನ್ನ ಒಂದು 2ರಿಂದ 3 ವಿಜಿಲ್ ಬೀಸ್ಕೊಂತೀನಿ. ಸೊ ಡಿಪೆಂಡ್ಸ್ ಅಪಾನ್ ಮಟನ್ ಯಾವ ರೀತಿ ಇದೆ ನೋಡ್ಬಿಟ್ಟು ನೀವು ಬೇಯಿಸ್ಕೊಳ್ಳಿ. ಸೊ ಗರಂ ಮಸಾಲ ಐಟಮ್ ಅಲ್ಲಿ ಸ್ವಲ್ಪ ಫ್ರೈ ಆದ ನಂತರ ನಾನು ಒಂದು 8 ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನ ನಾನು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಈರುಳ್ಳಿ ಗೋಲ್ಡನ್ ಕಲರ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದೇ ನೀಟಾಗಿ ಟೇಸ್ಟ್ ಕೊಡುವಂಥದ್ದು. ಸೊ ನೋಡ್ತಾ ಇರ್ಬೋದು ಈ ರೀತಿ ಗೋಲ್ಡನ್ ಕಲರ್ ಆಗೋರು ಫ್ರೈ ಮಾಡ್ಕೊಳ್ಳಿ. ಸೊ ನಂತರ ನಾನು ಇದಕ್ಕೆ ಮಸಾಲವನ್ನು ಆಡ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಏನಿದೆಯಪ್ಪ ಅಂತ ಅಂದ್ರೆ ಶುಂಠಿ, ಬೆಳ್ಳುಳ್ಳಿ, 4 ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟು ಪ್ರಮಾಣದಲ್ಲಿ ನೀವು ಒಂದು 6ರಿಂದ 8 ಟೇಬಲ್ ಸ್ಪೂನ್ ಅನ್ಕೊಳ್ಳಿ. ಇಷ್ಟು ಪ್ರಮಾಣದಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿದ್ರೆ ಸಾಕಾಗುತ್ತೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಂತರ ನಾನು ಇದಕ್ಕೆ 1 kg ಅಕ್ಕಿ ಮತ್ತು 1 kg ಮಟನ್ಗೆ ಎಷ್ಟು ಖಾರ ಬೇಕೋ ಅದನ್ನ ಈಗ ಆಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾನು 5 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಆಡ್ ಮಾಡ್ತಾ ಇದ್ದೀನಿ. 5 ಟೇಬಲ್ ಸ್ಪೂನ್ ಖಾರ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಎಲ್ಲವನ್ನ ಹಾಕಿ ಆ ಮಸಾಲೆಯಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಆಗ್ತಿದೆ. ಈ ಎಣ್ಣೆ ಯಾವ ರೀತಿ ಬಿಟ್ಕೋತಾ ಇದೆ, ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸುಡಕ್ ಹೋಗ್ಬಿಡಿ. ಸೊ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಮಸಾಲೆ ಎಲ್ಲ ಫ್ರೈ ಆದ ನಂತರ ನಾನು ಮಟನ್ ಅನ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಮಟನ್ ಅನ್ನ ಆಡ್ ಮಾಡಿದ ನಂತರ ಆ ಮಟನ್ ಇರ್ತಕ್ಕಂತಹ ನೀರಿನಂಶ ಎಲ್ಲ ಹೋಗೋವರೆಗೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವ ರೀತಿ ಫ್ರೈ ಮಾಡ್ಬೇಕಪ್ಪ ಅಂತ ಅಂದ್ರೆ ಆ ಮಸಾಲೆನಿದೆ ಅವೆಲ್ಲ ಬಿಟ್ಕೋಬೇಕು. ಅಂದ್ರೆ ನೀವೇನ್ ಮಟನ್ ವಾಶ್ ಮಾಡಿರ್ತೀರಾ ಆ ನೀರು ಹಾಗಿರ್ಬಾರ್ದು, ಇದ್ರೆ ಒಂದ್ಸಲ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಾ ಇರ್ಬೋದು ಮಟನ್ ಕೂಡ ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ನಾನು 6ರಿಂದ 8 ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಈ ಸಮಯದಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಟೊಮೆಟೊನ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮಟನ್ ಯಾವ ರೀತಿ ಇದೆ ಅದ್ರ ಮೇಲೆ ನೋಡಿ ನೀವು ಬೇಯಿಸ್ಕೊಳ್ಳಿ. ಎಳೆದಾಗಿದ್ರೆ 2-3 ವಿಜಿಲ್ ಸಾಕಾಗುತ್ತೆ. ಸ್ವಲ್ಪ ಬಲ್ತಿದ್ರೆ ಒಂದು 5 ವಿಜಿಲ್ ಬೇಕಾಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ಮಟನ್. ಸೊ ನಾನು ತಂದಿರತಕ್ಕಂಥ ಮಟನ್ ಸ್ವಲ್ಪ ಎಳೆದಾಗಿದೆ, ನಾನೊಂದು 3 ವಿಜಿಲ್ ಕೂಗಿಸ್ಕೊಂತೀನಿ. ಸೊ ನೀವು ನೋಡ್ತಾ ಇರ್ಬೋದು ಟೊಮೆಟೊನ ಹಾಕಿದ ನಂತರ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಏನ್ ಮಸಾಲೆ ರುಬ್ಕೊಂಡಿದ್ದೆ ಆ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮಟನ್ ಬೇಯೋದಕ್ಕೆ ನೀರನ್ನು ಆಡ್ ಮಾಡ್ತಾ ಇದ್ದೀನಿ. ನೀರನ್ನ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂದ್ರೆ ನಾವು ಅಕ್ಕಿಯನ್ನ 70% ಬಾಯ್ಲ್ ಮಾಡಿ ಬರೀ ದಮ್ ಕಟ್ಟೋದು. ಸೊ ಹಾಗಾಗಿ ನೀರಿನ ಅಂಶ ಕಮ್ಮಿ ಇರಲಿ. ಸೊ ನಾನು ಹಾಕಿದ್ದೀನೋ ಅಷ್ಟು ನೀರನ್ನು ಹಾಕಿದ್ರೆ ಸಾಕಾಗುತ್ತೆ. ನಂತರ ನಾನು ಅರ್ಧ ನಿಂಬೆಹಣ್ಣಿನ ರಸವನ್ನು ಅದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಅದನ್ನು ಕೂಡ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಒಂದು 4 ವಿಜಿಲ್ ಕೂಗಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡಿ ಈ ರೀತಿ ಆದಾಗ ಒಂದು 4 ವಿಜಿಲ್ನ ಕೂಗಿಸ್ಕೊಳ್ಳಿ. ಸೊ ಬನ್ನಿ ಲಿಡ್ಡನ್ನ ಕ್ಲೋಸ್ ಮಾಡೋಣ. ಸೊ ಈಗ ನಾನು ಅಕ್ಕಿಯನ್ನು ಸಪರೇಟಾಗಿ ಬಾಯ್ಲ್ ಮಾಡೋದಕ್ಕೆ ನೀರನ್ನ ಆಡ್ ಮಾಡಿದ್ದೀನಿ. ಸೊ ನೀರು ಸ್ವಲ್ಪ ಕಾದ ನಂತರ ನಾನು ಇದಕ್ಕೆ ಉಪ್ಪನ್ನ ಆಡ್ ಮಾಡ್ಕೊತೀನಿ. ಸೊ ನಾನು 1 kg ಅಕ್ಕಿ ತಗೊಂಡಿರೋದ್ರಿಂದ 4 ಟೇಬಲ್ ಸ್ಪೂನ್ ಉಪ್ಪನ್ನ ಆಡ್ ಮಾಡ್ತೀನಿ. ಸೊ ನಾನು ಕೈ ಎಳ್ತಾ ಹಾಕ್ತಾ ಇದ್ದೀನಿ. ಸ್ಪೂನ್ ಲೆಕ್ಕ ಹಾಕಿದ್ರು 1 ಟೇಬಲ್ ಸ್ಪೂನ್ ಅಂತ ಅನ್ಕೊಳ್ಳಿ. ಸೊ 4 ಟೇಬಲ್ ಸ್ಪೂನ್ ಅನ್ನ ಆಡ್ ಮಾಡಿದ ನಂತರ ಅಕ್ಕಿಯನ್ನು ಆಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಅಕ್ಕಿಯನ್ನು ತೆಗೆದು ನೋಡಿ ಯಾವ ರೀತಿ ಬಾಯ್ಲ್ ಆಗಿದೆ ಅಂತ ಅಂದು 70 to 80% ಬಾಯ್ಲ್ ಆಗಿದ್ರೆ ಸಾಕು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಆದ್ರೆ ಸಾಕು. ಸೊ ಈಗ 70% ಬಾಯ್ಲ್ ಆಗಿದೆ. ಈಗ ನಾವು ಆ ನೀರನ್ನ ಬಸ್ತು ಅಕ್ಕಿಯನ್ನ ಸಪರೇಟ್ ಇಟ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆಯಲ್ಲಿ ನಾವೇನ್ ಮಟನ್ನ ಬೇಯಿಸ್ಕೊಂಡಿದ್ವಿ ಸೊ ಅದನ್ನ ಈ ಪಾತ್ರೆಗೆ ಆಡ್ ಮಾಡ್ಕೊತಾ ಇದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕುದಿ ಬಂದ ನಂತರ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಆಡ್ ಮಾಡ್ತಾ ಇದ್ದೀನಿ. ಸೊ ನಂತರ ನಾನು ಹಟ್ಸನ್ ಮೊಸರನ್ನ ತಗೊಂಡಿದ್ದೀನಿ.
ಯಾವ್ದು ಬೇಕಾದ್ರೂ ಯೂಸ್ ಮಾಡಿ. ಹಟ್ಸನ್ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಅದನ್ನ ಪ್ರಿಫರ್ ಮಾಡ್ತೇನೆ. ಸೊ ನಾನು ಅರ್ಧ ಲೀಟರ್ ಮೊಸರನ್ನ ಅದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಮೊಸರನ್ನ ಆಡ್ ಮಾಡಿದ ನಂತರ ಓಪನ್ ಆಗಿ ಒಂದ್ ಸ್ವಲ್ಪ ಹೊತ್ತು ನೀಟಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಕುದಿ ಬರ್ಬೇಕು, ಆ ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕು. ಚೆನ್ನಾಗಿ ಕುದಿ ಬರೋರು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಖಾರ ಇನ್ನೂ ಸ್ವಲ್ಪ ಇಷ್ಟಪಡೋರು ಈ ಸಮಯದಲ್ಲಿ ಖಾರದ ಪುಡಿ ಬೇಕಾದ್ರೆ ಆಡ್ ಮಾಡ್ಕೋಬಹುದು, ಅಥವಾ ಹಸಿಮೆಣಸಿನಕಾಯಿ ಆಡ್ ಮಾಡ್ತೀರಾ ಅಂದ್ರೆ ಅದನ್ನ ಕೂಡ ಮಾಡ್ಕೋಬಹುದು. ಸೊ ಈ ರೀತಿ ಕುದಿ ಬಂದ ನಂತರ ನಾವೇನ್ ಅಕ್ಕಿಯನ್ನ ನೀರನ್ನ ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನ ಈ ಸಮಯದಲ್ಲಿ ಈ ರೀತಿ ಅಕ್ಕಿಯನ್ನ ಮೇಲೆ ಆಡ್ ಮಾಡಿ. ಸೊ ನೋಡ್ತಾ ಇರ್ಬೋದು, ಅಕ್ಕಿಯನ್ನ ಮೇಲ್ಗಡೆ ಈ ರೀತಿ ಹಾಕಿ ಜಾಸ್ತಿ ಮಿಕ್ಸ್ ಮಾಡಕ್ ಹೋಗ್ಬಿಡಿ. ಜಸ್ಟ್ ಸೈಡ್ ಆ ನೀರಿನ ಅಂಶ ಏನಿರುತ್ತೆ ಜಸ್ಟ್ ಹಿಂಗ್ ಸ್ವಲ್ಪ ಮೇಲೆ ಕೆಳಗೆ ಮಾಡಿ. ಸೊ ನಾವೇನ್ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿದ್ವಲ್ಲ, ಆ ಕೊಬ್ಬಿನಂಶ ಮೇಲ್ಗಡೆ ಇರುತ್ತಲ್ಲ, ಅದನ್ನ ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೆ. ಸೊ ಅದನ್ನ ಈಗ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇದಾದ ನಂತರ ನೀವು ಫುಡ್ ಕಲರ್ ಯೂಸ್ ಮಾಡೋದಾದ್ರೆ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಸೊ ನಾನು ಯೆಲ್ಲೋ ಕಲರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀರಲ್ಲಿ ಮಿಕ್ಸ್ ಮಾಡಿ ಆ ಏನು ಕೊಬ್ಬಿನಂಶ ಹಾಕಿದ ನಂತರ ಆ ಕಲರ್ ಕೂಡ ಆಡ್ ಮಾಡ್ತಿದ್ದೀನಿ. ಸೊ ಬನ್ನಿ ಈಗ ಇದನ್ನ ದಮ್ ಕಟ್ಟೋಣ. ಸೊ ನೀವು ದಮ್ಮನ ಯಾವ ರೀತಿ ಕಟ್ಟಬೇಕು ಅಂತ ಅಂದ್ರೆ 10 ನಿಮಿಷ ಹೈ ಫ್ಲೇಮ್, ಅಂದ್ರೆ ನೀವು ಒಂದು 70% ರೈಸ್ ಅನ್ನ ಬಾಯ್ಲ್ ಮಾಡಿದಿರ ಅನ್ನೋದಾದ್ರೆ 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಟು ನಂತರ 5 ನಿಮಿಷ ಲೋ ಫ್ಲೇಮ್ ಅಲ್ಲಿ. ಸೊ ನಾವು 10 ನಿಮಿಷ ಆದ ನಂತರ ಈ ರೀತಿ ಆಗಿದೆ. ಸೊ ನೋಡ್ತಾ ಇರೋದು ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ಕೆಳಗೆ ಮೇಲೆ ಮಾಡಿ ಈ ರೀತಿ. ಸೊ ಈ ರೀತಿ ಮಾಡಿದ ನಂತರ ತಿರ್ಗಾ ನಾನು 5 ನಿಮಿಷ ಕಾಲ ಲೋ ಫ್ಲೇಮ್ ಅಲ್ಲಿ ತಿರ್ಗಾ ದಮ್ ಕಟ್ತೇನೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ಎಲ್ಲರೂ ತಪ್ಪದೆ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದೇ ರೀತಿ ಸಿಂಪಲ್ ರೆಸಿಪಿಗಳನ್ನ ಹೇಳ್ಕೊಡ್ತಾ ಇರ್ತೀನಿ. ಎಲ್ಲರೂ ತಪ್ಪದೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.